ನಾನು ಮನುಷ್ಯನೇ, ನಾನು ತಪ್ಪು ಮಾಡ್ತೀನಿ, ನನ್ನಿಂದಲೂ ತಪ್ಪಾಗತ್ತೆ ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆ ಮುನ್ನ ನನಗೆ ವಿಶೇಷವಾದಂಥ ಅವಕಾಶ ಕೊಟ್ಟಿದೆ, ದೇವರೇ ಕಳಿಸಿದ್ದಾರೆ ನನ್ನನ್ನು, ದೇವರ ಸ್ವರೂಪ ಅನ್ನೋ ದಾಟಿಯ ಭಾಷಣ ಬಹಳ ಟೀಕೆ ಗುರಿಯಾಗಿತ್ತು. ಸ್ವತಃ RSSನ ಮೋಹನ್ ಭಾಗವತ್ ಸಹ ಕೆಲವರು ದೇವರಾಗ್ಬಿಡ್ತಾರೆ ಅಂತ ಮೋದಿಯನ್ನು ಟೀಕೆ ಮಾಡಿದರು. ಇದೀಗ ನರೇಂದ್ರ ಮೋದಿ ಅವರು ನಮ್ಮ ಬೆಂಗಳೂರಿನ ಮೂಲದ ವ್ಯಕ್ತಿ ನಿಖಿಲ್ ಕಾಮತ್ ಪಾಡ್ಕಾಸ್ಟಲ್ಲಿ ಭಾಗಿಯಾಗಿ ಹೇಳಿದ್ದಾರೆ, ನಾನು ಮನುಷ್ಯನೇ, ನನ್ನಿಂದ ತಪ್ಪಾಗತ್ತೆ ಅಂತ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಹೇಳಿದ್ದೆ, ನನ್ನ ಭಾಷಣದಲ್ಲಿ ನಾನು ಹೇಳಿದ್ದೆ, ತಪ್ಪುಗಳು ಎಲ್ಲಿಂದೂ ಆಗುತ್ತೆ, ನನ್ನಿಂದಲಾಗುತ್ತೆ, ನಾನು ಮನುಷ್ಯನೇ, ದೇವರನ್ನೇನಲ್ಲ, ನಾನೇನು ದೇವರಲ್ಲ ಅಂತ. ಈ ಮೂಲಕ ಇದು ವೈರಲ್ ಆಗಿದೆ ವಿಡಿಯೋ. ನಾನು ವಿಶೇಷ ವ್ಯಕ್ತಿ, ದೇವರೇ ಕಳಿಸಿದ್ದಾರೆ ಅನ್ನೋ ದಾಟಿಯ ಮಾತು ಲೋಕಸಭೆ ಚುನಾವಣೆಯಲ್ಲಿ ಇದೀಗ ರಿಯಲೈಸ್ ಆದಂಗೆ ಕಾಣ್ತಿದೆ ನರೇಂದ್ರ ಮೋದಿ ಅವ್ರಿಗೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಮೋಹನ್ ಭಾಗವತ್ ಸಹ ಇದನ್ನು ಟೀಕೆ ಮಾಡಿದ್ರು ಅಂತ. ಹೌದು, ರಿಯಲೈಸ್ ಆಗಲೇಬೇಕಾಗತ್ತೆ. ಇಲ್ಲ ನಾನು ಹೇಳಿದ್ದೆ ಕರೆಕ್ಟು, ನನ್ನ ದೇವರೇ ಕಳಿಸಿದ್ದಾರೆ ಅಂತ ಮೋದಿ ಇವತ್ತು ವಾದ ಮಾಡ್ತಾರೆ ಅಂದರೆ ರಾಂಗ್. ಅದು ಭಾಷಣ ಮಾಡುವ ಬರದಲ್ಲಿ ಎಸ್ ನಾನು ನನ್ನ ಜೀವನವನ್ನೇ ಇದಕ್ಕೆ ಮುಡಿಪಾಗಿಟ್ಟಿದ್ದೀನಿ, ದೇವರೇ ನನ್ನನ್ನು ಕಳಿಸಿದ್ದಾರೆ, ರಾಂಗ್. ಅದು ನಾನು ಮುಡಿಪಾಗಿಟ್ಟಿದ್ದೀನಿ, ಸರ್ವಸ್ವವನ್ನು ಮುಡಿಪಾಗಿಟ್ಟಿದ್ದೀನಿ, ನನ್ನೆಲ್ಲವೂ ಸೇವೆಯೇ ಅಂದ್ರೆ ಓಕೆ. ದೇವ್ರು ಕಳಿಸೋರೆ, ಅವ್ರು ಕಳಿಸೋರೆ, ಇವ್ರು ಕಳಿಸೋರೆ ಅಂದರೆ ಕಷ್ಟ. RSS ಅವ್ರು ಕಳಿಸೋರೆ ಅಂದರೆ ಓಕೆ, BJP ಅವ್ರು ಕಳಿಸೋರೆ ಅಂದರೆ ಓಕೆ, ದೇವ್ರು ಕಳಿಸೋರೆ ಅಂದರೆ ತಪ್ಪಾಗುತ್ತೆ. ಸೊ ಈಗ ನಾನು ಮನುಷ್ಯನೇ, ನನ್ನಿಂದಲೂ ತಪ್ಪಾಗುತ್ತೆ, ನಾನೇನು ದೇವರಲ್ಲ ಅನ್ನೋ ಹೇಳಿಕೆಗಳು, ಈ ರೀತಿಯ ಲೆಕ್ಕಾಚಾರಗಳು, ಮನುಷ್ಯನೇ ನಾನು ಅನ್ನೋದ್ರ ಮೂಲಕ ಆ ಅವತ್ತಿನ ದೇವರು ಅನ್ನೋ ಕಾಮೆಂಟನ್ನು ವಾಪಸ್ ತಗೊಂಡಂಗೆ. ನರೇಂದ್ರ ಮೋದಿಯವರು 3ನೇ ಟರ್ಮ್ ಪ್ರಧಾನಮಂತ್ರಿಗಳು. ಈಗ ಅವಾಗವಾಗ ಇಂಟರ್ವ್ಯೂ ಕೊಡ್ತಿರ್ತಾರೆ ಕೆಲವ್ರಿಗೆ. ಸೊ ಈಗ ಫಾರ್ ದ ಫಸ್ಟ್ ಟೈಮ್ ನಿಖಿಲ್ ಕಾಮತ್ ಅವರು ಬೆಂಗಳೂರು ಮೂಲದವರು ಅವರಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಈ ಟರ್ಮಲ್ಲಿ ಲಾಸ್ಟು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರೋದು, ಈ ಟರ್ಮಲ್ಲೇ ಹೆಚ್ಚು ಕಮ್ಮಿ ಚೇಂಜ್ ಆಗ್ತಾರೆ ಪ್ರಧಾನಿ ಅನ್ನೋ ಚರ್ಚೆಗಳ ನಡುವೆ ನರೇಂದ್ರ ಮೋದಿಯವರ ಈ ಹೇಳಿಕೆ ಭಾಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಪಕ್ಷಗಳ ಟೀಕೆ ಇದೆ. ಆದರೆ ಕಂಪೇರ್ಡ್ ಟು ಪ್ರೀವಿಯಸ್ ಸರ್ಕಾರಗಳು ಗುಡ್ ನಾಟ್ ಬ್ಯಾಡ್ ಅನ್ನೋ. ಭ್ರಷ್ಟಾಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಇಲ್ಲ, ಭ್ರಷ್ಟಾಚಾರ ದೊಡ್ಡ ಮಟ್ಟಿಗೆ ತಾಂಡ ಮಾಡ್ತಾರೆ. ಆದರೆ GST ಭಾಳ ಚರ್ಚೆ ಆಗ್ತದೆ. ಭ್ರಷ್ಟಾಚಾರ ಕಾರಣದಂಗೆ ಯಾರ್ದೋ ಸರ್ಕಾರ ಜನರ ತೆರಿಗೆಗಳನ್ನು ನುಂಗ್ತಿದ್ರು, ಈಗ ಜನರ ಮೇಲೆ ತೆರಿಗೆಯಾಗಿ ತೊಂದರೆ ಕೊಡ್ತಿದ್ದಾರೆ ಇವರು ಅನ್ನೋ ಚರ್ಚೆಗಳು BJP ಕೇಂದ್ರ ಸರ್ಕಾರದ ಮೇಲೆ ಇದೆ. ಬಟ್ ನರೇಂದ್ರ ಮೋದಿ ಅವ್ರ ಬಗ್ಗೆ ಕೋಪ ಆಗಲಿಕ್ಕೆ, ಸಿಟ್ಟಾಗಲಿಕ್ಕೆ ಏನಾರ ಬೇಕಾ ಅಂದರೆ ಸಹಜವಾಗಿ ವಿಪಕ್ಷಗಳು ಸಿಟ್ಟಾಗ್ತವೆ, ಆಡಳಿತ ಪಕ್ಷಗಳು ಹೊಗಳುತ್ತವೆ. ಅದನ್ನು ಹೊರತುಪಡಿಸಿ ನೋಡೋದೇ ಆದರೆ ಪ್ರಪಂಚದಲ್ಲಿ ಭಾಳಷ್ಟು ಅವಕಾಶಗಳಿದೆ. ಈ ಸನ್ನಿವೇಶದಲ್ಲಿ ನಮ್ಗೆ ಮತ್ತಷ್ಟು ಅವಕಾಶ ಆಗಬೇಕಾಗತ್ತೆ. ನಾವು ದೇಶದಲ್ಲೇ ಕೂತ್ರೆ ಏನೋ ಅವಕಾಶಗಳಾಗಲ್ಲ, ದೇಶ ಬಿಟ್ಟು ಮುಂದಕ್ಕೆ ಹೋದಾಗ ಅವಕಾಶ ಆಗುತ್ತೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಸೊ ಹೀಗಾಗಿ ವಿದೇಶಗಳಲ್ಲಿರ್ತಕ್ಕಂಥ ಒಂದಷ್ಟು ಉದ್ಯೋಗ ಆಪರ್ಚುನಿಟೀಸ್ ಮತ್ತು ಉದ್ಯಮದ ಅವಕಾಶಗಳನ್ನ ಭಾರತ ಬಳಸ್ಕೊಳ್ತಿದೆ. ಬಟ್ ಉದ್ಯೋಗದ ಅವಕಾಶಗಳನ್ನ ಅಂದ್ಕೊಂಡು ಮಟ್ಟಿಗೆ ಬಳಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನರೇಂದ್ರ ಮೋದಿಯವರ ಈ ರಿಯಲೈಸೇಷನ್ ಇನ್ನು ಮುಂದಕ್ಕೆ ಅದೇ ಹೇಳ್ತಾ ಹೋಗ್ಬೇಕಲ್ಲ, ನನ್ನ ತಪ್ಪಾಗಿದೆ ಅವು ಇವು ಅಂತ. ಆದರೂ ಯಾರು ಏನೇ ಹೇಳಿದ್ರು ಕೂಡ ದೊಡ್ಡ ಮಟ್ಟದ ಕೆಟ್ಟ ಸರ್ಕಾರ ಅಂತೇನು ಅನ್ಸ್ಕೊಂಡಿಲ್ಲ ಈ ಸರ್ಕಾರ ಅಷ್ಟೇ. ಅತಿ ಕೆಟ್ಟ ಪ್ರಧಾನಿ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅಂತೇನು ಅನ್ಸ್ಕೊಂಡಿಲ್ಲ. ಬಟ್ ಉಳಿದಂಥ ಅವಧಿಯಲ್ಲಿ ಏನೇನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಬಟ್ ನಾನೂ ಮನುಷ್ಯನೇ, ನನ್ನಿಂದ ತಪ್ಪಾಗತ್ತೆ ಅನ್ನೋದು ಇದು ಕನ್ಫೆಷನ್ ಟೈಮ್ ಬಂದಂಗೆ ಕಾಣ್ತಿದೆ ನರೇಂದ್ರ ಮೋದಿ ಅವರಿಗೆ. ಆದಂಥ ತಪ್ಪುಗಳನ್ನು, ಇರುವಂಥ ವಿಷಯಗಳನ್ನ ಒಪ್ಪಿಕೊಳ್ಳೋಕೆ ಶುರುವಾಗಿದ್ದಾರೇನೋ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ತಾವೇನು ಹೇಳ್ತೀರಿ ನರೇಂದ್ರ ಮೋದಿಯವರ ಈ ಹೇಳಿಕೆ ಬಗ್ಗೆ? ಹಾಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ 3ನೇ ಟರ್ಮು ಆಡಳಿತ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ಆಡಳಿತದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಖುಷಿಯಾಗಿದ್ದರೆ ಲೈಕ್ ಮಾಡಿ, ವಿಡಿಯೋನ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬೇಜಾರಾಗಿದ್ದರೆ ಡಿಸ್ಲೈಕ್ ಕೊಡಿ, ಕಾಣಲ್ಲ. ಬಟ್ ಅದು ಆಟೋಮೆಟಿಕಲಿ ಒಂದಷ್ಟು ಸಜೆಷನ್ಗೆ ಹೋಗಲ್ಲ, ಆಗ ನೀವು ಡಿಸ್ಲೈಕ್ ಮಾಡಿದ್ರೆ, ಆದರೆ ಕಾಣಲ್ಲ ಅಷ್ಟೇ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.